ನೋ ಇದು ನನ್ನ ಹೆಂಡತಿ ದೀಪ ಅವ್ರಿಗೋಸ್ಕರ ಮಾಡ್ತಾ ಇರೋ ಪ್ರಾಜೆಕ್ಟ್. ಸೊ ಯಾವ ಡಿಲೇಸು ಆಗಬಾರ್ದು. ಏನು ಮಿಸ್ಟೇಕ್ಸ್ ಆಗಬಾರ್ದು. ಕರೆಕ್ಟಾಗಿ ಡಿಸೈನ್ ಮಾಡಿ. ಓಕೆ, ಯಾಕೆ ಕ್ಲಾಪ್ ಮಾಡ್ತಾಯಿದ್ದೀರಾ? ಚಿರಾಗ್, ನನ್ನನ್ನು ಮದುವೆ ಮಾಡ್ಕೊಂಡ್ಮೇಲೂ ದೀಪ ಅವ್ರ ಬಗ್ಗೆ ಎಷ್ಟು ಪ್ರೀತಿ ಕಾಳಜಿ ತೋರಿಸ್ತಿದ್ದೀರಾ. ಇದರಲ್ಲೇ ಗೊತ್ತಾಗುತ್ತೆ ನೀವು ಅವ್ರನ್ನ ಎಷ್ಟು ಪ್ರೀತಿಸ್ತಿದ್ದೀರಾ, ಎಷ್ಟು ಮಿಸ್ ಮಾಡ್ಕೋತಿದ್ದೀರಾ ಅಂತ. ನಾನು ಬದುಕಿರೋವರೆಗೂ ದೀಪ ಅವರು ನನ್ನ ಉಸಿರಲ್ಲಿ ಉಸಿರಾಗಿರ್ತಾರೆ. ಅವ್ರ ಬಗ್ಗೆ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಯಾರಿಂದನೂ ಅಳ್ಸೋಕ್ಕಾಗಲ್ಲ. ಅವ್ರ ನೆನಪನ್ನ ಯಾರಿಂದನೂ ಮರ್ಸೋಕ್ಕಾಗಲ್ಲ. ದೀಪ ಅವ್ರು ನನ್ನ ಜೊತೆ ಇರಲಿ ಇಲ್ಲದೆ ಇರಲಿ, ಅವ್ರನ್ನ ಯಾವಾಗಲೂ ನನ್ನ ತಲೆ ಮೇಲೆ ಹೊತ್ಕೊಂಡು ಅಂಬಾರಿ ಥರ ಮೆರೆಸ್ತಾ ಇರ್ತೀನಿ. ಚಿರಾಗ್, ಒಂದು ನಿಮಿಷ ಈ ಕಡೆ ತಿರ್ಗ್ತೀರಾ? ಏನ್ರಿ ಮಾಡ್ತಾ ಇದ್ದೀರಾ? ಫೋಟೋಸ್ ಕ್ಲಿಕ್ ಮಾಡ್ತಿದ್ದೀನಿ. ಒಂದು ಸ್ವಲ್ಪ ಈ ಕಡೆ ಅದೇ ಯಾಕೆ ಮಾಡ್ತಾ ಇದ್ದೀರಾ? ಅಯ್ಯೋ ದಿಶಾ, ನಂಗೆ ಇದೆಲ್ಲ ಇಷ್ಟ ಆಗಲ್ಲ, ಹೇಳ್ತಾ ಇದ್ದೀನಿ. ಓಕೆ, ನೀವೇನೋ ಮಾಡ್ಬಿಡಿ, ಸುಮ್ಮನೆ ಕೂತ್ಕೊಳ್ಳಿ. ಐಲ್ ಕ್ಲಿಕ್ ದಿ ಫೋಟೋಸ್. ಏನ್ ಮಾಡ್ತಿದ್ದೀರಾ ನೀವು? ಲುಕ್ ಚಿರಾಗ್, ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದೀರಾ ನೀವು. ನೋಡಲ್ಲ ನಾನು. ಯಾಕೆ ಯಾಕ್ರಿ ಹುಚ್ಚುಚ್ಚಂಗೆ ಆಡ್ತಾ ಇದ್ದೀರಾ? ನನ್ನ ಪರ್ಮಿಷನ್ ಇಲ್ಲದೆ ಏನಿಗೆ ಫೋಟೋಸ್ ತೆಗೆದ್ರಿ ನೀವು? ಕೋಪದಲ್ಲಿರೋ ಮುಖದಲ್ಲಿ ಒಂದು ಸ್ವಲ್ಪ ನಗು ಬಂದಿದ್ರೆ ಚೆನ್ನಾಗಿ ಕಾಣಿಸ್ತಿದ್ರಿ ಹಸ್ಬೆಂಡು. ಅದು ಒಂದು ಸ್ವಲ್ಪ ಕ್ಲೋಸಪ್ ಫೋಟೋಸ್ ಇರಲಿಲ್ಲ, ಅದು ಸಿಕ್ತಿವಾಗ. ಥ್ಯಾಂಕ್ ಯು. ಲೈಫ್ ಲಾಂಗ್ ಈ ಫೋಟೋಸ್ನ ನನ್ನ ಮೆಮೊರಿ ಅನ್ನೋ ಗ್ಯಾಲರಿಯಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀನಿ. ತುಂಬ ಅತಿ ಆಯ್ತಿದು. ಇದು ಒಳ್ಳೆ ಕತೆ ಆಯಿತು ಚಿರಾಗ್. ನೀವು ಮಾತ್ರ ದೀಪ ಅವ್ರನ್ನ ಈಗಲೂ ಲವ್ ಮಾಡ್ಬೋದು, ಆದರೆ ನಾನು ಮಾಡೋಕ್ಕಾಗಲ್ವಾ? ನಿಮ್ಗೊಂದು ನ್ಯಾಯ, ನಂಗೊಂದು ನ್ಯಾಯನಾ? ದೀಪ ಅವರು ನನ್ನ ಹೆಂಡತಿ, ನೀವು ನನ್ನ ಗಂಡ. ಎಲ್ಲರೂ ಮುಂದೆ ತಾಳಿ ಕಟ್ಟಿದ್ದೀರಾ. ಇರ್ಬೋದು, ಆದರೆ ಗಂಟು ಹಾಕಿದ್ದು 3 ಅಲ್ಲ 2. ಗೊತ್ತು. ಯಾಕೆ ಅಂತ ಕೇಳಿದ್ರೆ ಬ್ರಹ್ಮಗಂಟು ಏನೇ ಇದ್ರೂ ದೀಪ ಅವ್ರಿಗೆ ಮಾತ್ರ ಅಂತ ಹೇಳ್ತೀರಾ. ಚಿರಾಗ್, ಕೈ ಯಾಕ್ರಿ ಇಟ್ಕೊಂಡ್ರೆ? ಚಿರಾಗ್, ನಾನು ಕೊಟ್ಟಿದ್ದ ಮಾತು ಇಷ್ಟು ಬೇಗ ಮರ್ತೋದ್ರಾ? ಏನು ಮಾತು ಕೊಟ್ಟಿದ್ದೆ ನಿಮಗೆ? ನೀವು ತಾನೇ ನಂಗೆ ಹೇಳಿದ್ದು, ಜಾಜಿ ಅವ್ರು ಗೆದ್ರೆ ಸೌಂದರ್ಯ ಸೋತಿದ್ರೆ ನಾನು ಹೇಳ್ದಂಗೆ ನೀವು ಕೇಳ್ತೀರಾ ಅಂತ. ಗೊತ್ತಿದೆ, ಕೊಟ್ಟ ಮಾತಕ್ಕೆ ತಪ್ಪಲ್ಲ ನಾನು. ಏನು ಮಾಡ್ಬೇಕು ಹೇಳಿ? ಏನು ಮಾಡ್ಬೋದು? ಹಾಂ, ಚಿರಾಗ್, ನನಗೆ ಲಾಲಿ ಹಾಡು ಹಾಡಿ ಮಲಗಿಸ್ಬೇಕು. ಇಂಪಾಸಿಬಲ್. ವೈ? ಅದೆಲ್ಲ ಆಗಲ್ಲ ರೀ. ಬೇರೆ ಏನಾದರೂ ಹೇಳಿ ಮಾಡ್ತೀನಿ. ಲಾಲಿ ಎಲ್ಲ ಹಾಡಕ್ಕೆ ಬರಲ್ಲ ನನಗೆ. ಹೌದಾ? ನನ್ನ ಜಾಗದಲ್ಲಿ ದೀಪ ಅವ್ರು ಇದ್ದಿದ್ರೆ ಇದೇ ಮಾತು ಹೇಳ್ತಿದ್ರಾ? ಹೇಳಿ ಚಿರಾಗ್. ದೀಪ ಅವ್ರು ಇದ್ದಿದ್ರೆ ಹಾಡೇನು, ಪ್ರಾಣ ಬೇಕಾದ್ರೂ ಕೊಡ್ತಿದ್ದೆ. ಸೂಪರ್. ನನಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವಾ? ಮಾಡೋಕ್ಕಾಗಲ್ಲ. ಸರಿ, ನನ್ನನ್ನು ನಿಮ್ಮ ತೊಡೆ ಮೇಲೆ ಮಲಗಿಸ್ಕೊಂಡು ತಟ್ತಾ ಮಗು ಥರ ಮಲಗಿಸಿ, ಆಗತ್ತಾ? ಬೇಡ ಬೇಡ, ಹಾಡ್ತೀನಿ. ಅದ್ರ ಲಾಲಿ ಎಲ್ಲ ಹಾಡಕ್ಕೆ ಬರಲ್ಲ ನನಗೆ. ಲಾಲಿ ಪಿಕ್ಚರ್ದು ಚಂದನ ಕಂಪ ಲಾಲಿ ಲಾಲಿ, ಆ ಹಾಡಂತೂ ನಿಮ್ಗೆ ಬರುತ್ತಲ್ಲ? ಬರುತ್ತೆ. ಸರಿ, ಅದನ್ನೇ ಹಾಡಿ. ಬನ್ನಿ ಕೂತ್ಕೊಳ್ಳಿ. ಏನ್ರಿ ಮಾಡ್ತಿದ್ರಿ? ಹೇಳ್ರಿ ಮೇಲೆ. ಚಿರಾಗ್, ರಿಲ್ಯಾಕ್ಸ್. ನೀವು ನನ್ನನ್ನು ತಟ್ಟಿ ಮುಟ್ಟಿ ಎಲ್ಲ ಲಾಲಿ ಹಾಡೋದು ಬೇಡ. ನಾನು ನನ್ನ ಪಾಡಿಗೆ ನಿಮ್ಮ ಮಡ್ಲ ಮೇಲೆ ಮಲ್ಕೋತೀನಿ, ನೀವು ಹಾಡಿ. ಚಿರಾಗ್, ಏನು ಯೋಚನೆ ಮಾಡ್ತಿದ್ದೀರಾ? ಹಾಡಿ. ಚಂದದ ಕಂಪ ಲಾಲಿ ಲಾಲಿ, ಚಂದದ ಹೂ. ಯಾಕೆ ಹಿಂಗೆ ಕರ್ಕಶವಾಗಿ ಆಡ್ತಿದ್ದೀರಾ? ನಂಗೆ ಹಿಂಗೆ ಹಾಡಕ್ಕೆ ಬರೋದು. ಹಾಡ್ಲಾ ಬೇಡವಾ? ಅಲ್ಲ ಚಿರಾಗ್, ದೀಪ ಅವರಿದ್ದಾಗನೂ ಈ ಥರನೇ ಹಾಡ್ತಿದ್ರಾ? ಮಾತು ದೀಪ ಅವ್ರ ಹೆಸರನ್ನು ತೆಗಿಬೇಡಿ ನೀವು, ನಂಗೆ ಇಷ್ಟ ಆಗಲ್ಲ. ಆಯ್ತು, ನಿಮ್ಗೆ ಇಷ್ಟ ಆಗೋ ಥರ ನಾನೇ ಹಾಡ್ತೀನಿ, ಓಕೆನಾ? ಬೇಕಾಗಿಲ್ಲ. ಸರಿ, ಮತ್ತು ನೀವೇ ರಾಗವಾಗ ಹಾಡಿ. ಚಾಲೆಂಜಲ್ಲಿ ಸೋತಿದ್ದೀರಾ, ಮರಿಬೇಡಿ. ಬೇಡ, ನೀವೇ ಆಡ್ಕೊಳ್ಳಿ. ಸರಿ. ಏನು? ನನ್ನ ತಡ ಮೇಲೆ ಮಲ್ಕೊಳ್ಳಿ. ತುಂಬ ಓವರ್ ಆಯ್ತಿದು. ಅಲ್ಲ ಚಿರ,
ನೀವು ಹಾಡ್ದಾಗ ನಾನು ನಿಮ್ಮ ತೊಡೆ ಮೇಲೆ ಮಲ್ಕೊಂಡೆ ತಾನೆ, ಇವಾಗ ನಾನು ಹಾಡ್ತಿದ್ದಾಗ ನೀವು ನನ್ನ ತೊಡೆ ಮೇಲೆ ಮಲ್ಕೊಳ್ಳಿ. ನಿಮ್ಗೊಂದು ನ್ಯಾಯ, ನಂಗೊಂದು ನ್ಯಾಯನಾ? ಆಯ್ತು. ನೋಡಿ, ಮಲಗಿದ್ದೀನಿ ಅಂತ ಮೈ ಮೇಲೆ ಕೈ ಇಡೋದು ತಟ್ಟೋದೆಲ್ಲ ಮಾಡಂಗಿಲ್ಲ. ಸುಮ್ಮನೆ ಆಡಬೇಕು, ಬೇಗ ಆಡಿ ಮುಗಿಸಿ. ಏನಾಯ್ತು? ಏನಿಲ್ಲ. ಪಾಪ ದೀಪ, ಅವಳ ಕೈಯಾರೆ ಎಷ್ಟು ಚೆನ್ನಾಗಿ ಹೊಲ್ದು ಕಳಿಸಿದ್ರ ಈ ಯೂನಿಫಾರಮ್. ಅವಳು ಇಲ್ಲೇ ಇದ್ದಿದ್ದಿದ್ರೆ ಕಣ್ ತುಂಬ ನೋಡ್ತಾ ಇದ್ಲು. ಯಾಕೋ ತುಂಬ ನೆನಪಾಗ್ತಿದ್ದಾಳೆ. ಫೋನ್ ಮಾಡ್ತೀನಿ. ಪೊಲೀಸಪ್ಪ, ಹಲೋ ಪೊಲೀಸಪ್ಪ, ನಾನು ಕಳ್ಸಿದ ಯೂನಿಫಾರ್ಮ್ ತಲುಪ್ತಾ? ಸರಿ ಇದೆಯಾ? ಹಾಕೊಂಡು ನೋಡಿದ್ಯಾ? ಪೊಲೀಸಪ್ಪ, ಯಾಕೆ ಹೇಳ್ತಿದ್ಯಾ? ಏನಾಯ್ತು? ಏನು ಹೇಳ್ತಿದ್ಯಾ ಪೊಲೀಸಪ್ಪ? ಅಣ್ಣಂಗೆ ಯಾರು ಈ ಥರ ಮಾಡಿದ್ದು? ಯಾರು ಮಾಡಿದ್ದೋ ಗೊತ್ತಿಲ್ಲಮ್ಮ. ಅಣ್ಣ ಈಗ ಹೇಗಿದ್ದಾನೆ? ಈಗ ಪರವಾಗಿಲ್ಲ. ಅವನು ಹುಷಾರಾಗೋವರೆಗೂ ಅವನನ್ನು ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ. ಅದಕ್ಕೆ ನನಗೆ ಸಿಕ್ಕಿರೋ ಪ್ರಮೋಷನ್ನ ನಾನೇ ಕ್ಯಾನ್ಸಲ್ ಮಾಡ್ಕೋತಾ ಇದ್ದೀನಿ.